ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮ ದರ್ಶನದ ಕಾರ್ಯಕ್ರಮದಲ್ಲಿ ಧರ್ಮ ಅಂದ್ರೆ ಏನು, ಯಾವುದು ಅಧರ್ಮ, ನಮ್ಮ ಜೀವನದಲ್ಲಿ ಧರ್ಮ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ, ಶಿಕ್ಷಣ ವ್ಯವಸ್ಥೆಗೂ ಧರ್ಮ ಎಂಟ್ರಿ ಕೊಟ್ಟಿದ್ದು, ರಾಜಕೀಯ ವ್ಯಕ್ತಿಗಳು ಧರ್ಮ ಗುರುಗಳಾಗೋದು, ಸನಾತನ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಇರುವ ವ್ಯತ್ಯಾಸಗಳೇನು, ಹೀಗೆ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ. ಈ ಎಲ್ಲದರ ಬಗ್ಗೆ ಒಂದಷ್ಟು ಉತ್ತರ ಪಡೆಯುವಂತಹ ಪ್ರಯತ್ನ ಈ ಧರ್ಮ ದರ್ಶನ ಕಾರ್ಯಕ್ರಮದಲ್ಲೇ ಆಗುತ್ತೆ. ಇವತ್ತು ನಮ್ಮ ಜೊತೆಗೂ ಕೂಡ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ಭಂಡಾರಕೆರೆ ಮಠ ಶ್ರೀ ಶ್ರೀ ವಿದೇಶ ತೀರ್ಥ ಶ್ರೀಪಾದರು ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಧರ್ಮ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ? ಕಾರಣ ಇತ್ತೀಚಿನ ದಿನಗಳಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಧರ್ಮ ಪ್ರಚಾರಕರಾಗ್ತಿದ್ದಾರೆ, ಅದು ಅನಿವಾರ್ಯ ಅಂತ ಅನ್ಸುತ್ತಾ ಈಗಿನ ಜೀವನ ಶೈಲಿಗೆ? ಜೊತೆಗೆ ಒಬ್ಬ ಮಕ್ಕಳಿಗೆ ಧರ್ಮದ ಬಗ್ಗೆ ನಾವು ಹೇಳಿಕೊಡೋದು ಹೇಗೆ? ಮನೆಯಿಂದಲೇ ಅದು ಪ್ರಾರಂಭ ಆಗಬೇಕಾ, ಮನಸ್ಸಿನಿಂದ ಪ್ರಾರಂಭ ಆಗಬೇಕಾ, ಅಥವಾ ಹುಟ್ಟಿನಿಂದಲೇ ಅದು ಪ್ರಾರಂಭ ಆಗಿರುತ್ತಾ? ಧರ್ಮ ನೀವು ಯಾವಾಗ ಆರಂಭ ಆಯಿತು, ಯಾವಾಗ ಶುರು ಮಾಡಬೇಕು ಅಂತ ಅಲ್ವೇ ಅಲ್ಲ, ಅದು ಯಾವಾಗಲೂ ಇರ್ತಕ್ಕಂಥದ್ದು. ಧರ್ಮವನ್ನು ಬಿಟ್ಟು ನಮ್ಮ ಜೀವನವೇ ಇರಬಾರ್ದು ಅಲ್ವಾ? ಯಾಕೆಂದರೆ ಈಗ ಏನು ಒಂದು ವಿಚಾರ ಮಾಡ್ತೇವೆ, ಯಜ್ಞ ಅಂತಿದೆ, ಅದೊಂದು ಧರ್ಮ. ಕೃಷ್ಣ ಏನು ಹೇಳಿದ ನೋಡಿ, ನಮ್ಮ ಧರ್ಮ ಅದು ಏನಂದರೆ ನಮ್ಮ ಜೀವನವೇ ಒಂದು ಯಜ್ಞ, ಧರ್ಮಮಯವಾಗಿರಬೇಕು. ನಾವು ಕನಸಿನಲ್ಲೇ ಎಣಿಸಬಾರ್ದು ನಮ್ಮ ಧರ್ಮ ಜೀವನ ಬೇರೆ ಅಂತ ಎಣಿಸ್ಲೇಬಾರ್ದು. ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟ ನಿಮಗೆ? ಏನು ಹೇಳ್ತಾನೆ? ಊಟ ಮಾಡೋದು ಒಂದು ಧರ್ಮ ಅಂತ ಹೇಳ್ತಾನೆ. ಶಬ್ದಾದಿನ್ ವಿಷಯಾನ್ಯನ್ನೇ ಇಂದ್ರಿಯಾಗ್ನಿಷು ಜುಹ್ವತಿ. ನೋಡಿ, ಶಬ್ದವನ್ನು ಕೇಳ್ತೇವಲ್ವಾ, ಶಬ್ದ ಕೇಳ್ತೇವೆ, ಇದೊಂದು ಯಜ್ಞ. ಶಬ್ದವನ್ನು ನಾವು ಕೇಳ್ತೇವಲ್ಲ, ಇದೊಂದು ಯಜ್ಞ. ಹಾಗಾದರೆ ಊಟ ಮಾಡೋದು ಒಂದು ಯಜ್ಞ ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ಎಷ್ಟು ಧರ್ಮವನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ನಾವು ಊಟ ಮಾಡಿದರೂ ಯಜ್ಞ, ಇನ್ನೊಬ್ಬರಿಗೆ ಉಪಕಾರ ಮಾಡಿದರೂ ಯಜ್ಞ. ನಾವು ಕನಸಿನಲ್ಲಿಯೂ ಧರ್ಮ ಬೇರೆ ಯಾವಾಗ ಅಂತ ಕೇಳಲೇಬಾರ್ದು. ಧರ್ಮ ಅಂದರೆ ಅದರ ಅಭಿಪ್ರಾಯ ನಮಗೀಗ ಬುದ್ಧಿ ನಮ್ಗೆ 13 ವರ್ಷದ ನಂತರ ಬೆಳವಣಿಗೆ ಆಗತ್ತೆ, ಬುದ್ಧಿ ವಿಕಾಸ ಆಗತ್ತಂತೆ. ನೀವು ಕೇಳಿದ್ರಿ ಎಲ್ಲಿಂದ ಹುಟ್ಟುತ್ತೆ ಅಂತ. ಅಂದರೆ ಮಕ್ಕಳಿಗೆ ಈಗ ಅವರಿಗೆ ಸ್ವಲ್ಪ ಬುದ್ಧಿ ಅಷ್ಟು ಬಲಿತಿರುವುದಿಲ್ಲ. ನಮ್ಮ ಸನಾತನ ಸಂಪ್ರದಾಯದವರು ಉಪನಯನ ಸಂಸ್ಕಾರವನ್ನು ಗರ್ಭಾಷ್ಟಮದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವನಿಗೆ ಅಷ್ಟು ಬುದ್ಧಿ ಬಲಿತಿರುವುದಿಲ್ಲ. ಆದರೂ ಅವನಿಗೆ ತೋಚಿದಷ್ಟು ನಾವು ತಿಳಿ ಹೇಳಿ ಧರ್ಮದಲ್ಲಿ ತೊಡಗಿಸಬೇಕು. ಆದರೆ ಕೌಂಟ್ ಆಗೋದು ಯಾವಾಗ? ನಮ್ಮ ಪುಣ್ಯ ಪಾಪ ಧರ್ಮ ಅಧರ್ಮ ಕೌಂಟ್ ಆಗೋದು ಯಾವಾಗ? ಅದು 14ನೇ ವರ್ಷದಿಂದ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು. ಆ ಚತುರ್ದಶ ವರ್ಷಾತ್ 14ನೇ ವರ್ಷದಿಂದ ಅಲ್ಲಿ ಕೌಂಟ್ ಆಗತ್ತೆ. ಇದು ಧರ್ಮ ಅಧರ್ಮ ಅವನಿಗೆ ಅಲ್ಲಿ ಶುರು ಆಗತ್ತೆ. ಆ ವಯಸ್ಸಿನಲ್ಲಿ ಚಿಕ್ಕಂದಿನ ಮಕ್ಕಳಿಗೆ ಸಂಸ್ಕಾರ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಅವರ ಬುದ್ಧಿಗೆ ಎಟಕೋ ರೀತಿಯಲ್ಲಿ ನಾವು ಸಂಸ್ಕಾರವನ್ನು, ಯಾಕಂದರೆ ಕೌಮಾರೇರ್ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಬಾಲ್ಯ ವಯಸ್ಸಿನಲ್ಲೇ ಮಕ್ಕಳಿಗೆ ಧರ್ಮದ ಬಗ್ಗೆ ಸಂಸ್ಕಾರ ಕೊಡಬೇಕು. ಅದಕ್ಕೆ ಅಲ್ವೇ ನಮ್ಮ ಮಾತೃ ಸಮಗುರು ತಾಯಿಯ ತೊಡೆಯಲ್ಲಿ ಇದ್ದಂತಹ ಮಗುವಿಗೆ ಏನೊಂದು ಸಂಸ್ಕಾರ ದೊರೀತದೆ, ಅದು ಬಹಳ ಪರಿಣಾಮ ಬೀರ್ತಕ್ಕಂಥದ್ದು. ಮಕ್ಕಳಿಗೆ ಎಟಕೋ ರೀತಿಯಲ್ಲಿ ಆ ಒಳ್ಳೆಯ ಶಿಕ್ಷಣವನ್ನು ನಾವು ಕೊಡಬೇಕು. ಆದರೆ ನೀವು ಹೇಳಿದಂತೆ ಧರ್ಮ ಎಲ್ಲಿಂದ ಅಂದರೆ ಚಿಕ್ಕಂದಿನ ಮಾಡಬೇಕು. ಅದು ಕೌಂಟು ವಿಶೇಷವಾಗೋದು, ಲೆಕ್ಕಕ್ಕೆ ಬರೋದು 14ನೇ ವರ್ಷದಿಂದ. 14ನೇ ವರ್ಷದಿಂದ ಆ ಧರ್ಮಾಧರ್ಮ ಅವನಿಗೆ ಅದರ ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಸಾಧ್ಯವಾದಷ್ಟು ಧರ್ಮವನ್ನು, ಶಿಕ್ಷಣವನ್ನು, ಸಂಸ್ಕಾರವನ್ನು ಕೊಟ್ಟು ಅವರು ಅದನ್ನು ಮಾಡಬೇಕು. ಈಗ ಯುವ ಧರ್ಮಶೀಲ ಸ್ಯಾತ್ ಅಂತ ಹೇಳ್ತದೆ. ಏನು ರೀ, ಬಾಲ್ಯ ಹೇಳ್ತಾರಲ್ಲ, ಬಾಲಸ್ತಾವತ್ ಕ್ರೀಡಾಸಕ್ತ, ಮತ್ತು ತಾರುಣ್ಯದಲ್ಲಿ ಸುಖಾಸಕ್ತ, ಮತ್ತು ವರ್ಧಾಪ್ಯದಲ್ಲಿ ಚಿಂತಾಸಕ್ತ, ಪಾರೇ ಬ್ರಹ್ಮಣಿ ಕೋಪಿನಾಸಕ್ತ ಅಂತ. ಹಾಗಲ್ಲ ಹೇಳ್ತಾರೆ, ಬಾಲ್ಯ ವಯಸ್ಸಿನಲ್ಲೇ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಧರ್ಮಾಧರ್ಮಗಳು ಲೆಕ್ಕಕ್ಕೆ ಬರುವುದು ವಿಶೇಷವಾಗಿ 14ನೇ ವರ್ಷದಿಂದ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಂದು ಇದು ಕೂಡ ಭಗವಂತನ ಆರಾಧನೆ. ಯಾಕೆಂದರೆ ಹೇಳ್ತಾರೆ, ಭಗವದ್ ಭಕ್ತಿಪೂರ್ವಕವಾಗಿ ಸಮಾಜಕ್ಕೆ ಒಳಿತಾಗಲಿ ಎಂಬ ದೃಷ್ಟಿಯಿಂದ ಏನು ಮಾಡಿದರೂ ಕೂಡ ಅದು ಧರ್ಮ. ಹಾಗಾಗಿ ಆ ಧರ್ಮವನ್ನು ಬಿಟ್ಟಿರುವುದೇ ಇಲ್ಲ. ಯಾಕೆ ಜೀವನವೇ ಒಂದು ಯಜ್ಞ ಅಂತ ಹೇಳಿದ ಮೇಲೆ ಧರ್ಮವನ್ನು ಬಿಟ್ಟು, ಯಾಕೆಂದರೆ ಜೀವನವೇ ಯಜ್ಞ ಅಂತೆ. ಅದರಲ್ಲಿ ಹೇಳ್ತಾರೆ ಸತ್ಯಾಗಿತ್ಯ ಇದೆಲ್ಲ ಪುಷ್ಪ, ಇದನ್ನು ದೇವರನ್ನು ಆರಾಧನೆ ಮಾಡಲಿಕ್ಕೆ. ಮತ್ತು ಯಾವುದು ಮರಣ, ಇದು ಯಜ್ಞ. ಆದರೆ ಇದು ಮರಣವೇ ಅವಭೃತ ಸ್ನಾನ. ಒಬ್ಬ ಯಜ್ಞ ಮಾಡಿದವನು
ಎಷ್ಟು ಹಾತುರಿ, ನಾನು ಅವಭೃತ ಸ್ನಾನ ಮಾಡಬೇಕು ಅಂತ. ಅದು ಅವನಿಗೆ ಭಯದ ಅಲ್ಲ, ಅವನು ಬಹಳ ಹರ್ಷ, ನಾನು ಕೃತಕೃತ್ಯನಾಗುವಂಥ ಸ್ಥಿತಿ ಅದು. ನಾವು ಮರಣವನ್ನು ಅವಭೃತ ಸ್ನಾನದಂತೆ ತಗೊಳ್ಬೇಕು ಅಂತ ಶಾಸ್ತ್ರಗಳು ಹೇಳ್ತಾವೆ. ಅಂತ ಆದಮೇಲೆ ನಮ್ಮ ಜೀವನವೇ ಧರ್ಮ. ಯಾವಾಗ ಶುರು ಮಾಡಬೇಕು ಅಂತಲ್ಲ, ನಮ್ಮ ದೃಷ್ಟಿ ಆಗಿರಬೇಕು. ಪ್ರತಿಯೊಂದು ಕರ್ತವ್ಯವೂ ಕರ್ಮವೂ ಕೂಡ ಯತ್ಕರೋಷಿ ಯದಸ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳಿದ ಹಾಗೆ ಸರ್ವಂ ತದಾರಾಧನಮೇವ. ನಮ್ಮ ಪ್ರತಿಯೊಂದು ಚಟುವಟಿಕೆಯೂ ಕೂಡ ದೇವರ ಪೂಜೆ ರೂಪದಲ್ಲಿ ಮಾಡಬೇಕಾದಿಂದಾಗಿ ಇಡೀ ಜೀವನವೇ ಪ್ರತಿಯೊಂದು ವ್ಯವಹಾರವು ಧರ್ಮಮಯವಾಗಿರಬೇಕು ಅಂತ ನಮ್ಮ ಅಭಿಪ್ರಾಯ. ಅದು ನೀವು ಹೇಳಿದೆ ಈಗ ಬೇರೆ ಬೇರೆ ಯಜ್ಞಗಳು, ಪೂಜೆ ಪುನಸ್ಕಾರ, ಅದು ಧರ್ಮವೇ. ಆದರೆ ನಾವು ಅಷ್ಟೇ ರೂಪದಲ್ಲಿ ತಗೊಳ್ಬಾರ್ದು. ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ಇನ್ನೊಬ್ಬರಿಗೆ ಸಲಹೆ ಕೊಡೋದು, ಅದು ಧರ್ಮವೇ ಅಲ್ವಾ. ಯತ್ಕರೋಚಿ ಯದಸ್ನಾತಿ, ಅದೆಲ್ಲ ನನ್ನ ಆರಾಧನೆ ಅಂತ ದೇವರು ಹೇಳಿದ ಮೇಲೆ ಅದು ಧರ್ಮವೇ ಅಲ್ವಾ. ವ್ಯಾಪಕ ವಿಶಾಲ ರೂಪದಲ್ಲಿ ತಗೊಳ್ಬೇಕು. ಗುರುಗಳೇ, ನಾವು ಹೇಳ್ತಾ ಇದ್ರಿ ನೀವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಧರ್ಮ ಯಾವ ರೀತಿ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂತ. ಬಟ್ ದೇಶದ ವಿಚಾರ ಬಂದಾಗ ಧರ್ಮ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ? ಒಂದು ದೇಶದ ಪ್ರಗತಿಗೂ ಕೂಡ ಧರ್ಮ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಅಂತ ಅನ್ಸುತ್ತಾ? ಖಂಡಿತ, ಅದರ ಸಂಶಯ ಇಲ್ಲ. ಯಾಕೆ ಧರ್ಮವ ರಕ್ಷತೆ ರಕ್ಷಿತ. ಯಾವ ರಾಷ್ಟ್ರ ಧರ್ಮವನ್ನು ರಕ್ಷಣೆ ಮಾಡುತ್ತೋ ರಕ್ಷಣೆ ಮಾಡುತ್ತೆ. ಹಾಗಾಗಿ ರಾಷ್ಟ್ರ ನಾಯಕರು ಅಂತ ಯಾರಿದ್ದಾರೆ ಅವರು ಧರ್ಮಕ್ಕೆ ಖಂಡಿತ ಒತ್ತು ಕೊಡಬೇಕು. ಹೆಂಗಿದ್ರೆ ನಮ್ಮ ಎಲ್ಲರೂ ಹೇಳ್ತಾರೆ, ನಾನು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಾಧಾರಿತವಾದಂಥ ರಾಜ ಇದು ಇರಬೇಕು, ಏನು ಆಡಳಿತ, ಧರ್ಮಾಧಾರಿತವಾದ ಶಾಸನ ಬೇಕು. ಅದು ಮುಖ್ಯ. ಯಾಕೆಂದರೆ ಧರ್ಮೇಣೇವ ರಕ್ಷಂತಿ ಸ್ಮ ಪ್ರಜಾ. ಧರ್ಮ ಆಧಾರ ಇಲ್ಲದೇನೆ ಆಗ ಕಂಟ್ರೋಲ್ ಇಲ್ಲಂದರೆ ಯದ್ವಾ ತದ್ವಾ ಶಾಸನ ಆದರೆ ಆ ಶಾಸನದಿಂದ ಜಗತ್ತಿಗೆ ಹಿಂಸೆ. ಒಂದು ನೀತಿ ಆಧಾರಿತವಾದ ಶಾಸನ ಆಡಳಿತ ಇಲ್ಲಂದರೆ ಪ್ರಜೆಗಳಿಗೆ ಹಿಂಸೆ ಅಲ್ವ. ಅದು ಹೇಗೆ ಸಾಧ್ಯ? ಯಾಕೆ? ಆದ್ದರಿಂದಾಗಿ ಧಾರಣಾ ಧರ್ಮ, ಹಾಗಾಗಿ ಅದು ಉದ್ಧಾರ ಮಾಡ್ತಕ್ಕಂಥ. ಹಾಗಾಗಿ ಧರ್ಮಾಧಾರಿತ ಶಾಸನ ರಾಷ್ಟ್ರದ ಪ್ರಕೃತಿ ವಿಕಾಸಕ್ಕೆ ಕಾರಣವಾಗತ್ತೆ. ಇಲ್ಲಂದರೆ ಇಲ್ಲವೇ ಇಲ್ಲ. ಎಷ್ಟು ಜನರು ಹೇಳಿದ್ದಾರೆ ಧರ್ಮವನ್ನು ನೋಡಿ. ನೀವು ಹೇಳ್ತಿದ್ದೀರಿ, ಒಬ್ಬ ರಾಜ ಇರ್ತಾನೆ, ಅವರು ಈ ಪ್ರಜೆಗಳು ಧರ್ಮ ಮಾರ್ಗದಲ್ಲಿ ಸಾಗಿದರೆ 6ನೇ ಒಂದು ಅಂಶ ಆ ರಾಜನಿಗೆ ಬಂದುಬಿಡುತ್ತೆ. ಇದು ನಮ್ಮ ರಾಷ್ಟ್ರ ನಾಯಕರಿಗೆ ಗೊತ್ತಾಗಬೇಕು. ಪ್ರಜೆಗಳಿಂದ ಧರ್ಮ ಮಾರ್ಗದಲ್ಲಿ ಅವನು ತೊಡಗಿಸಿದರೆ 6ನೇ ಒಂದು ಅಂಶ ಅವನಿಗೆ ಬಂದುಬಿಡತ್ತೆ. 6ನೇ ಒಂದು ಅಂಶ ಬರುತ್ತೆ. ಹೇಳ್ತಾರಲ್ಲ, ಆ ರಾಜ ನೆಟ್ಟಿಗಿರಬೇಕು, ಪ್ರಜೆಗಳು ಆ ಪ್ರಜೆಗಳಿಂದ ಮಾಡಿದ ಅವನಿಗೆ ಉಪಾಯ ಉಂಟು. ಈ ರಾಜ ನೆಟ್ಟಿಗೆ ಇರುವುದಿಲ್ಲ, ರಾಜನ ಯಾರು ಹತೋಟಿ ತರಬೇಕು? ರಾಜ ಕರೆಕ್ಟ್ ಆಗಿದ್ದರೆ ರಾಮರಾಜ್ಯ ಆಗ್ತಿತ್ತು ಅಂತ. ರಾಜ ಕರೆಕ್ಟ್ ಆಗಿರ್ಬೇಕಾದ್ರೆ ಪುರೋಹಿತರು ಬೇಕು. ಪುರೋಹಿತರು ಮಾರ್ಗದರ್ಶನ ಕೊಡಬೇಕಂದ್ರೆ ಹೇಳ್ತಾರೆ, ರಾಷ್ಟ್ರಕೃತ ಪಾಪ ರಾಜನಿಗೆ, ರಾಜ ಮಾಡಿದ ಪಾಪ ಪುರೋಹಿತರಿಗೆ ಅಂತ. ಅಂದರೆ ಮಾರ್ಗದರ್ಶನ ಮಾತನ್ನು ಕೇಳೋದಿಲ್ಲ. ನಾವು ಏನು ಮಾಡಬೇಕು? ಹೀಗಿದೆ, ಅಂದರೆ ಜವಾಬ್ದಾರಿ ಇದೆ ಅಂತ. ಹಾಗಾಗಿ ಪುರೋಹಿತ ಯಾಕೆ ಬೇಕು? ಆಡಳಿತಕ್ಕೆ ಪುರೋಹಿತ ಬೇಕೇ ಬೇಕು ಅಂತ ಹೇಳಿದ. ಅವನ ಮಾರ್ಗದರ್ಶನ ಪಡೆದೇ ಮಾಡಬೇಕು ಅಂತಿದೆ. ಈಗ ನಿಮ್ಮದು ನಮ್ಮ ಸಂವಿಧಾನ ಬೇರೆ ಇದೆ, ನಮ್ಮ ಕಾನೂನು ಬೇರೆ ಇದೆ. ಈ ಮಾತು ಈಗ ಅಪ್ರಸ್ತುತವಾಗುತ್ತೆ. ಆದರೆ ನಾವು ಹೇಳಬೇಕು, ನೀವು ಕೇಳಿದ್ದಕ್ಕೆ ಹೇಳಬೇಕಷ್ಟೇ. ಧರ್ಮಾಧಾರಿತವಾಗಿರ್ತಕ್ಕಂತಹ ಶಾಸನ ಇಲ್ಲಂದರೆ ಪ್ರಜೆಗಳಿಗೆ ಖಂಡಿತವಾಗಿ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಬಾಹಿರ ಶಾಸನ ಕನಸಿನಲ್ಲೂ ನಾವು ಅದನ್ನು ಎಣಿಸಬಾರ್ದು. ಅಂದರೆ ಮತ್ತೊಂದು ಹೇಳ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ ಆಗಿದ್ದು, ಆದರೆ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಸೇವಾ ಮನೋಭಾವ ಎಲ್ಲರಿಗೂ ಹಿತವಾಗಿಂಥ ಧರ್ಮ, ಅದನ್ನು ಅನುಸರಣ ಮಾಡಲಿಕ್ಕೆ ಏನು ತೊಂದರೆ? ಅವರವರದ್ದು ಇದಾಗಿದೆ. ಆದರೆ ಸತ್ಯ ಎಲ್ಲರಿಗೂ ಬೇಕು, ಅಹಿಂಸೆ ಎಲ್ಲರಿಗೂ ಬೇಕು, ಪರೋಪಕಾರ ಎಲ್ಲರಿಗೂ ಬೇಕು. ಅದನ್ನೆಲ್ಲ ಕ್ರೋಢೀಕರಿಸಿ ತದಾಧಾರಿತವಾಗಿ ಮಾಡ್ಬೋದಲ್ಲ. ಅದಕ್ಕೇನು ತೊಂದರೆ ಬಂದಿದೆ? ಒಂದು ಉತ್ತಮವಾದ ಮಾತು ಹೇಳಿದ್ರಿ ನೀವು. ರಾಜ ಕರೆಕ್ಟ್ ಆಗಿದ್ರೆ ಪ್ರಜೆಗಳು ಸರಿಯಾದ ದಾರಿಯಲ್ಲಿ ಹೋಗ್ತಾರೆ ಅಂತ. ಸೊ ರಾಮ ಮಂದಿರ ಆಯ್ತಂತ ನಾವೆಲ್ಲ ಖುಷಿಯಾಗಿದ್ವಿ. ರಾಮರಾಜ್ಯ ಆಗಬೇಕು ಅಂದ್ರೆ ರಾಜರು ಸರಿಯಾಗಿರಬೇಕು, ಹಾಗಾಗಿ ರಾಮರಾಜ್ಯ ಆಗುತ್ತೆ ಅನ್ನೋದು. ಈ ಧರ್ಮದ ವಿಚಾರಕ್ಕೆ ಮಾತಾಡುವಾಗ ಗುರುಗಳೇ, ಈ ರಾಜಕೀಯ ವ್ಯಕ್ತಿಗಳು ಧರ್ಮವನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ, ಫಾರ್ ಎಕ್ಸಾಂಪಲ್ ಈಗ ಶಿಕ್ಷಣ ವ್ಯವಸ್ಥೆಗೂ ಕೂಡ ಧರ್ಮ ಎಂಟ್ರಿ ಕೊಡ್ತು. ಇದು ಸರಿ ಅಂತ ಅನ್ಸುತ್ತಾ ತಮ್ಮ ಪ್ರಕಾರ? ಶಿಕ್ಷಣದಲ್ಲಿ ಧರ್ಮವೂ ಸೇರಬೇಕಲ್ವ. ಶಿಕ್ಷಣದಲ್ಲಿ ಧರ್ಮ ಸೇರಲಿಲ್ಲ ಅಂದರೆ ಅವರು ಅದರ ಅನುಷ್ಠಾನ ಮಾಡೋದು ಹೇಗೆ? ಖಂಡಿತ ಬೇಕು. ಯಾಕೆಂದರೆ ನಮಗೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಧರ್ಮವೇ ಸೇರಲಿಲ್ಲ ಅಂದರೆ ದೇವರು ನೋಡಿ, ನಮ್ಮ ಮುಖ್ಯವಾಗಿ ಮಕ್ಕಳಿಗೆ ಬೇಕೇ ಬೇಕು. ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ನೋಡಿ, ದೇವರು ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ, ರಾಮನಾಗಿ ಮಾನವ ರೂಪದಲ್ಲಿ ಧರೆಗಿಳಿದು ಬಂದ, ಮಾನವರ ಜೊತೆಗೆ ಸೇರಿಕೊಂಡ. ಯಾಕೆ ಬೇಕಾಗಿತ್ತ ದೇವರಿಗೆ? ದುಷ್ಟರು ಎಷ್ಟು ಬಂದಿದ್ದಾರೆ,
ಭೂಲೋಕದಲ್ಲಿ ತೊಂದರೆ ಕೊಡ್ತಾರೆ, ಒಂದು ಇಚ್ಛೆ ಮಾಡಿದರೆ ಸಾಕು ಸಾಯ್ತಾರೆ ಅವರು, ಅಥವಾ ಚಕ್ರ ಪ್ರಯೋಗ ಮಾಡಿದರೆ ಸಾಕು. ಕೇವಲ ಭಗವಂತ ಮನುಷ್ಯನಾಗಿ ಧರೆಗಿಳಿದು ಬಿಡೋದು ಕೇವಲ ರಾಕ್ಷಸರನ್ನು ದುಷ್ಟರನ್ನು ಸದೆ ಬಡಿಲಿಕ್ಕೋಸ್ಕರ ಮಾತ್ರ ಅಲ್ಲ, ಅದು ವಿಭವನು ಎಲ್ಲಿದ್ದರೂ ಮಾಡ್ತಾನೆ. ಹಾಗಾದರೆ ಯಾಕೆ? ಮಾನವೀಯ ಜೀವನದ ಮೌಲ್ಯ ಏನು ಅಂತ ಮಾನವನಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರವೇ ಭಗವಂತ ಮನುಷ್ಯರಿಗೆ ಬೆಳೆದುಕೊಂಡ. ಅವಚನೇನೈವ ಪ್ರೋವಾಚ. ನೋಡಿ, ಕೃಷ್ಣ ಆಚಾರ ಮಾಡಿದ್ದಾನೆ, ಭಗವದ್ಗೀತೆಯಲ್ಲಿ ಹೇಳಿದ, ರಾಮ ಹೆಚ್ಚು ಮಾತೇ ಆಡಿಲ್ಲ. ಅವಚನೇನೈವ ಪ್ರೋವಾಚ ಅಲ್ವಾ, ಮಾತಾಡದೇನೆ ಕೇವಲ ನುಡಿಯಿಂದ ಅಲ್ಲ ನಡೆಯಿಂದ ತೋರಿಸಿದ. ಕೃಷ್ಣ ನಡೆಯನ್ನು ತೋರಿಸಿದ, ನುಡಿಯೆಂದು ತೋರಿಸಿದ, ಆದರೆ ನಡೆದು ತೋರಿಸಿದ. ಕೆಲವರು ನುಡಿತಾರೆ, ನಡೆಯುವುದಿಲ್ಲ. ಕೃಷ್ಣ ನಡೆದು ತೋರಿಸಿದ. ಏನು ದೊಡ್ಡ ವಿಚಾರ ನಿಮಗೆ ಹೇಳೋದು ಅಂದರೆ, ನಾನು ಹೇಳಿದ್ದು ಮಾನವೀಯ ಭಗವಂತನೇ ಧರೆಗಿಡಿದು ಮಾನವೀಯ ಮೌಲ್ಯದ ಬಗ್ಗೆ ಶಿಕ್ಷಣ ಕೊಡಲಿಕ್ಕೋಸ್ಕರ ಬಂದಿದ್ದಾನೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಕೂಲಿನಲ್ಲಿ ಮಾನವೀಯ ಮೌಲ್ಯದ ಬಗ್ಗೆ ಬದುಕಿರೋ ಮನುಷ್ಯರಾಗಿ ಬದುಕುದೇ ಹೇಗೆ ರೀ? ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರಾಗೋದಿಲ್ಲ. ಅವರು ಹೇಗಾಗ್ತಾರೆ? ಮಾನವೀಯ ಮೌಲ್ಯ ಏನಂತ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ. ನೋಡಿ, ನಾವು ಒಂದು ಮಾತಿದೆ, ಸಮಾಜ ಅಂತ. ಸಮಾಜ ಅಂದರೆ ಏನು ಹೇಳಿ? ಜನರ ಗುಂಪನ್ನು, ನಾಗರಿಕ ಜನರ ಗುಂಪನ್ನು ಸಮಾಜ ಅಂತ ಕರೀತಾರೆ. ನಮ್ಮ ಪೂರ್ವಿಕರು ಏನು ಹೇಳ್ತಾರೆ? ಪಶುಗಳ ಗುಂಪನ್ನು ಸಮಾಜ ಅಂತ. ಅವರು ಸಮಾಜ ಮಾತ್ರ, ಸಮಾಜ ಅಲ್ಲ. ಹಾಗಾಗಿ ಮನುಷ್ಯನು ಚರಿತ್ರಂ ಶಿಕ್ಷೇರಂ ಪೃಥಿವ್ಯಾಂ ಸರ್ವಮಾನವಾಹ ಅಂತ. ಅದು ನಾನೀಗ ಹೇಳಿದರೆ ಮನುಸ್ಮೃತಿ ಹೇಳ್ತಾ ಇದ್ದಾರೆ ಸ್ವಾಮಿಗಳು ಅಂತ ಹೇಳಬೇಡ. ಮನುಸ್ಮೃತಿ ಬಹಳ ಎಲ್ಲವರಿಗೂ ಅದು ಅಲರ್ಜಿ ಅಲ್ವಾ? ಅದು ನಾನು ಹೇಳೋದು ಅನಿವಾರ್ಯ. ಮನು ಅವನು ಯಾರಿಗೂ ಕೂಡ ಮಾನವೀಯ ಮೌಲ್ಯ ಏನು ಅಂತ ತೋರ್ಸ್ಲಿಕ್ಕೋಸ್ಕರ ಧರ್ಮವನ್ನು ಹೇಳಿದ್ದು. ಅವನ ಮಾತುಗಳನ್ನೆಲ್ಲ ತಪ್ಪಾಗಿ ಅರ್ಥ ಮಾಡಿಕೊಂಡು ಮನುವಾದಿಗಳು ಅಂತೀಗ ಯಾರು ಮುಗಿಬೀಳ್ತಾರೆ. ಆದರೆ ನಿಜವಾಗಿಯೂ ಕೂಡ ಅವ್ರು ಹೇಳ್ತಕ್ಕಂಥದ್ದು, ಯಾರು ಶ್ರೇಷ್ಠನಿಂದ ಶಿಕ್ಷಣ ಪಡಿಬೇಕು? ಪೃಥಿವ್ಯಾಂ ಸರ್ವಮಾನವ ಚರಿತ್ರಂ ಶಿಕ್ಷಣ. ತಾನು ನಡೆಕೊಳ್ಳುವ ಪರಿ ಏನು? ನಾನು ಇದರಲ್ಲಿ ಈ ಜನ್ಮ ತಾಳಿದ್ದೇನೆ, ನನ್ನ ನಡೆ ಹೇಗಿತ್ತು, ನಾನು ನಿತ್ಯದಲ್ಲಿ ವಿಚಾರ ಮಾಡಬೇಕಂತೆ. ನಾನು ಇವತ್ತು ವ್ಯವಹಾರ ಮಾಡಿದ್ದೇನೆ, ಇದು ಪಶುತುಲ್ಯವಾಗಿ ವ್ಯವಹಾರ ಮಾಡಿದ್ದೇನೆ, ಸತ್ಪುರುಷರಂತೆ ನಾನು ವ್ಯವಹಾರ ಮಾಡಿದ್ದಾನಂತ ಆತ್ಮ ಪ್ರವೃತ್ತಿಯ ಬಗ್ಗೆ ನಿತ್ಯದಲ್ಲಿಯೂ ಚಿಂತನೆ ಮಾಡಬೇಕು ಅಂತ ಹೇಳಿ ಅದನ್ನು ಸರಿಯಾಗಿ ಮಾಡಿಕೊಳ್ಳಿಕ್ಕೆ ದೊಡ್ಡವರಿಂದ ಶಿಕ್ಷಣ ಪಡಿಬೇಕು ಅಂತ ಹೇಳುವಾಗ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅದನ್ನು ಕಲಿಸಿದ್ರೆ ಮತ್ತೆ ಏನು ಬದುಕು? ಮನುಷ್ಯನಾಗಿ ಬರುತ್ತಾನೆ ಅವನು, ಕಂಪ್ಯೂಟರ್ ಆಗ್ತಾನೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಧರ್ಮದ ಬಗ್ಗೆ ಒಂದಷ್ಟು ಗೊಂದಲಗಳು. ಅನೇಕರಿಗೆ ಧರ್ಮ ಅಧರ್ಮದ ಬಗ್ಗೆ ಮಾಹಿತಿ ಇರಲಿಲ್ಲ. ಅದನ್ನ ಧರ್ಮ ದರ್ಶನದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.